ಸಾಮಾನ್ಯವಾಗಿ ಯಾವುದೇ ಒಂದು ಒಳ್ಳೆ ಕಾರ್ಯ ಪ್ರಾರಂಭ ಮಾಡಬೇಕಾದ್ರೆ ದೇವರ ಅನುಗ್ರಹ ಭಾಳ ಮುಖ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಕೆಂಗಲ್ಗೆ ಆಂಜನೇಯನ ದೇವಾಲಯದ ಗುಡಿಗೆ ಬಂದು ಪಕ್ಷದ ಮುಖಂಡರು ಕಾರ್ಯಕರ್ತರು ಪ್ರಾರ್ಥನೆಯನ್ನು ಸಲ್ಲಿಸಿ ರಾಜ್ಯದಲ್ಲಿ 3 ಉಪಚುನಾವಣೆಗಳು ನಡಿಬೇಕಾಗಿದೆ. ಒಂದು ಸಂಡೂರು, ಶಿಗ್ಗಾವಿ ಹಾಗೂ ನಮ್ಮ ಚನ್ನಪಟ್ಟಣ ತಾಲೂಕು. ಇವೆಲ್ಲದರ ಕುರಿತಾಗಿ ಬಹುಶಃ ಅತಿ ಶೀಘ್ರದಲ್ಲೇ ಚುನಾವಣಾ ದಿನಾಂಕ ಕೂಡ ಘೋಷಣೆ ಆಗೋ ಸಾಧ್ಯತೆಗಳು ನಾವೆಲ್ಲರೂ ಕೂಡ ಭಾಳ ನಿರೀಕ್ಷಿತವಾಗಿದ್ದೇವೆ. ಆ ಹಿನ್ನೆಲೆಯಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಭಾಗ, ಜೊತೆಯಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳು, ಸನ್ಮಾನ್ಯ ಕುಮಾರಣ್ಣವರು ಅನಿರೀಕ್ಷಿತ ರಾಜಕಾರಣದ ಒಂದು ಬೆಳವಣಿಗೆ ಕುರಿತು ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಿಂದ ಸ್ಪರ್ಧೆ ಮಾಡಿ ಸಂಸದರಾಗಿ ಇವತ್ತು ಕೇಂದ್ರದಲ್ಲಿ ಸಚಿವರಾಗಿ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ಸ್ವಕ್ಷೇತ್ರ ಆಗಿರ್ತಕ್ಕಂಥ ಚನ್ನಪಟ್ಟಣ ತಾಲೂಕಿನಲ್ಲಿ ಹಲವಾರು ಸಮಸ್ಯೆಗಳು, ಇವತ್ತು ಕೆರೆಗಳು ಒಣಗೋಗವೆ, ಇವತ್ತು ರೈತರಿಗೆ TC ಕನೆಕ್ಷನ್ಗಳು, ಇವೆಲ್ಲ ಸಾಕಷ್ಟು ಸಮಸ್ಯೆಗಳಿದೆ ಸಾರ್ವಜನಿಕ ವಲಯದಲ್ಲಿ. ಇವೆಲ್ಲವನ್ನು ಕೂಡ ಇವತ್ತು ಕುರಿತು ಸಾರ್ವಜನಿಕರನ್ನ ಭೇಟಿ ಆಗ್ತಕ್ಕಂಥದ್ದು ಒಂದು, ಜೊತೆಯಲ್ಲಿ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳ ಜೊತೆ ಕೂತು ಮುಂಬರ್ತಕ್ಕಂಥ ಉಪಚುನಾವಣೆ ಯಾವ ರೀತಿ ನಾವು ಎದುರಿಸಲಿಕ್ಕೆ ಸಜ್ಜಾಗಬೇಕು, ಒಟ್ಟಾರೆಯಾಗಿ NDA ಅಲಯನ್ಸ್ ಪಾರ್ಟ್ನರ್ ಆಗಿರ್ತಕ್ಕಂಥ JDS, ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇವತ್ತು ರಾಜ್ಯದ 7.5 ಕೋಟಿ ಜನತೆಯ ಒಂದು ಆಶೀರ್ವಾದ, ಅತಿ ಹೆಚ್ಚು ಸಂಸದರನ್ನ NDA ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ದಾರೆ. ಬಹುಶಃ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಸನ್ಮಾನ್ಯ ಕುಮಾರಣ್ಣ ಅವರ ಸ್ವಕ್ಷೇತ್ರ ಆಗಿರ್ತಕ್ಕಂಥ ಚನ್ನಪಟ್ಟಣ ತಾಲೂಕಿನ ಮೇಲೆ ಇಡೀ ರಾಜ್ಯದ ಗಮನ ಇದೆ. ಸಂಡೂರು ಇದೆ, ಶಿಗ್ಗಾವಿನೂ ಇದೆ, ಚನ್ನಪಟ್ಟಣವೂ ಇದೆ. ಆದರೆ ಅತಿ ಹೆಚ್ಚು ಚನ್ನಪಟ್ಟಣದ ಮೇಲೆ ಗಮನ ಇದೆ. ಚರ್ಚೆನೂ ಈಗಾಗಲೇ ಪ್ರತಿನಿತ್ಯ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ. ಒಟ್ಟಾರೆಯಾಗಿ NDA ಅಭ್ಯರ್ಥಿಯ ಗೆಲುವಾಗಬೇಕು. ಹಾಗಾಗಿ ನಾವೆಲ್ಲ ಒಗ್ಗಟ್ಟಾಗಿ ಯಾವ ರೀತಿ ಬೆಂಗಳೂರು ಗ್ರಾಮಾಂತರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ತಳಮಟ್ಟದ 2 ಪಕ್ಷದ ಕಾರ್ಯಕರ್ತರು ಪರಸ್ಪರ ಹೊಂದಾಣಿಕೆಯಿಂದ ಪ್ರಾಮಾಣಿಕತೆಯಿಂದ ದುಡಿದ್ರು, ಅದೇ ರೀತಿ ಇವತ್ತು ಜನತಾದಳ ಪಕ್ಷ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ಅಷ್ಟೇ ಪ್ರಾಮಾಣಿಕರಾಗಿ ಈ ಒಂದು ಉಪಚುನಾವಣೆಯಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ದೆಹಲಿಯ ರಾಷ್ಟ್ರೀಯ ನಾಯಕರು ಜೊತೆಯಲ್ಲಿ ಜನತಾದಳ ಪಕ್ಷವು ಕೂಡ ಈಗಾಗಲೇ ಒಂದು ವರದಿಯನ್ನು ತಯಾರು ಮಾಡಿದ್ದೇವೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಈ ವರದಿಯನ್ನು ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ದೆಹಲಿಯ ಭಾರತೀಯ ಜನತಾ ಪಾರ್ಟಿ ನಾಯಕರ ಗಮನಕ್ಕೆ ತೊಗೊಂಡು ಬರ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಕುಮಾರಣ್ಣ ಅವರು ಮಾಡ್ತಾರೆ ಅತಿ ಶೀಘ್ರದಲ್ಲಿ. ನಾನು ನೋಡಿ ಅಣ್ಣ, ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ಇಲ್ಲಿ ನಾನು ಸ್ಪರ್ಧೆ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಪ್ರಶ್ನೆ ಅಲ್ಲ. ಗೊತ್ತಿಲ್ಲ, ಇನ್ನು 3.25 ವರ್ಷ ಇದೆ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆ ಎದುರಿಸಲಿಕ್ಕೆ. ನಮಗೆ 3.25 ವರ್ಷ ಸಮಯ ಇದೆ. ಈಗಲೂ ಕೂಡ ಬೆಳಗ್ಗೆ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬು ಅವ್ರ ಜೊತೆಯಲ್ಲಿ ಕೂತು ಯಾವ ರೀತಿ ಪಕ್ಷ ಸಂಘಟನೆಗೆ, ತಳಮಟ್ಟದ ಕಾರ್ಯಕರ್ತರಿಗೆ ಗುರುತಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕರ್ತನಾಗಿ ನಾನು ಕೆಲಸವನ್ನು ಪ್ರಾರಂಭ ಮಾಡಿದ್ದೇನೆ. ನಾನು ಇಡೀ ರಾಜ್ಯ ಪ್ರವಾಸ ಮಾಡಬೇಕಾಗಿದೆ. ಮುಂದಿನ ವಾರ ಒಂದು ಜಿಲ್ಲೆಯನ್ನು ಪ್ರವಾಸ ಮಾಡಲಿಕ್ಕೆ ಈಗಾಗಲೇ ಸಮಯ ನಿಗದಿ ಮಾಡಿದ್ದೇವೆ ಇವತ್ತು ಬೆಳಗ್ಗೆ. ಹಾಗಾಗಿ ವಿಶೇಷವಾಗಿ ಚನ್ನಪಟ್ಟಣದಲ್ಲಿ ಕಾರ್ಯಕರ್ತರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ನಾನು ಮಾಡಬೇಕಾಗತ್ತೆ. ಒಬ್ಬ ಕಾರ್ಯಕರ್ತನ ಕೆಲಸ ಮಾಡ್ತೇನೆ ಬಿಟ್ಟರೆ ಇಲ್ಲಿ ನಾನು ಯಾವ ಆಕಾಂಕ್ಷೆನೂ ಅಲ್ಲ, ನಾನು ಬೇರೆ ಮನಸ್ಸಿನಲ್ಲಿ ಇನ್ನೇನೋ ಅಪೇಕ್ಷೆ ಪಟ್ಕೊಂಡು ಇವತ್ತು ನಾನು ಹಳ್ಳಿ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಸರ್, ನೀವು ಹೇಳ್ತೀರಿ ಮೈತ್ರಿ ಅಭ್ಯರ್ಥಿ ಗೆಲ್ಲಬೇಕು, 2 ಪಕ್ಷ ಒಟ್ಟಾಗಿ ಹೋಗಬೇಕು ಅಂತ. ಯೋಗೇಶ್ವರ್ ಅವರು ಹೇಳ್ತಾರೆ ಟಿಕೆಟ್ ಬೇಕು ಅಂತ ಈಗಾಗಲೇ ಸಾಕಷ್ಟು ಬಾರಿ ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಮತ್ತೊಮ್ಮೆ ಹೋಗೋರಿದ್ದಾರೆ. ಜೊತೆಗೆ ಟಿಕೆಟ್ ಸಿಗಲಿಲ್ಲ ಅಂದರೆ ಪಕ್ಷೇತರ ಅಭ್ಯರ್ಥಿ ಆಗ್ತೀನಿ ಅಂತ ಹೇಳ್ತಾರೆ. ಹಾಗಾದ್ರೆ ಮೈತ್ರಿ ಅಲ್ಲೆಲ್ಲಿ ಪಾಲನೆ ಆಗ್ತಾ ಇದೆಯಾ? ಆ ಥರ ಅವ್ರು ಹೇಳಿಕೆ ಕೊಡ್ತಾರೆ ಅಂತಂದರೆ ಅವ್ರಿಗೆ ಟಿಕೆಟ್ ಬೇಕು ಅಂತ ಹಠ ಹಿಡಿದಿರುವಂಥದ್ದು ಏನು ಹೇಳಿ ಸೂಚಿಸುತ್ತೆ ಇದು ಅಂತ? ನಾನು ಈಗ ಪ್ರಾರಂಭದಲ್ಲೇ ನಿಮಗೆ ಹೇಳಿದೆ, ನಾವು ಮಿತ್ರ ಪಕ್ಷ, NDA ಅಲಯನ್ಸ್ ಪಾರ್ಟ್ನರ್ಸು. ಈಗ NDAನಲ್ಲಿ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿನ ಪ್ರತಿನಿಧಿಸ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ CP ಯೋಗೇಶ್ವರ್ ಅವರು. ಈಗ ಅವರು ವಿಧಾನ ಪರಿಷತ್ನ ಸದಸ್ಯರಾಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು
ಜೊತೆಯಲ್ಲಿ ಇವತ್ತು ನಾವು ಒಟ್ಟಾರೆಯಾಗಿ ಒಗ್ಗಟ್ಟಾಗಿ ಯಾವುದೇ ಅಪಸ್ವರ ಹೇಳಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ದಿರಾ ಇವತ್ತು ಸನ್ಮಾನ್ಯ ಯೋಗೀಶ್ವರ್ ಅವರು ಇರ್ಬೋದು, ಸನ್ಮಾನ್ಯ ನಮ್ಮ ಮಾನ್ಯ ಕುಮಾರಣ್ಣವ್ರು ಇರ್ಬೋದು, ನಾವೆಲ್ಲ ಕೂತು ವಿಶ್ವಾಸವಾಗಿ ಏನೇ ವಿಚಾರಗಳಿದ್ರೂ ಕೂಡ ಅಂತಿಮ ನಿರ್ಣಯ ದೆಹಲಿ ಮಟ್ಟದಲ್ಲಿ ರಾಷ್ಟ್ರೀಯ ನಾಯಕರುಗಳು ಮಾಡ್ತಾರೆ. ಇವೆಲ್ಲವಕ್ಕೂ ತಲೆಬಾಗಿ NDA ಅಭ್ಯರ್ಥಿ ಯಾರು ಅಂತ ನಿಗದಿ ಮಾಡ್ತಾರೆ, ಯಾರು ಅಂತ ಡಿಸೈಡ್ ಮಾಡ್ತಾರೆ. ಇವೆಲ್ಲವಕ್ಕೂ ಕೂಡ ನಾವು ಅತ್ಯಂತ ಪ್ರಾಮಾಣಿಕವಾಗಿ ಒಂದು ಕಡೆ ಸನ್ಮಾನ್ಯ CP ಯೋಗೀಶ್ವರ್ ಅವರು ಕೂಡ ನಮ್ಮ ಜೊತೆಯಲ್ಲಿ ನಾವು ವಿಶ್ವಾಸವಾಗಿ ತೊಗೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ. ನೇರವಾಗಿ ಹೇಳ್ತಿದ್ದಾರೆ ಸರ್, ನಾನು ಇಂಡಿಯಾ ಅಭ್ಯರ್ಥಿ ಆಗಲಿಲ್ಲ ಅಂತಂದ್ರೆ ನಾನು ಸ್ಪರ್ಧೆ ಖಚಿತ ಅಂತ ನೇರವಾಗಿ ಹೇಳ್ತಿದ್ದಾರೆ. ನೋಡಿ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಯೋಗೀಶ್ವರ್ ಅವರು ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಬಹುಶಃ ದೆಹಲಿ ಮಟ್ಟದ ನಾಯಕರುಗಳು ಕೂತು ಚರ್ಚೆನ ಮಾಡ್ತಾರೆ. ಅವ್ರನ್ನ ಕರೆದು ಏನಿದೆ ಅವರ ಮನಸ್ಸುಗಳ ಭಾವನೆಯನ್ನು ಅವರು ಕೂಡ ಕ್ರೋಢೀಕರಿಸಿ ಸೂಕ್ತವಾದಂಥ ತೀರ್ಮಾನ ತಗೊಳ್ತಾರೆ. ಒಂದು ಕಡೆ ಯೋಗೇಶ್ವರ್ ಅವರು ಟಿಕೆಟ್ಗಾಗಿ ಲಾಬಿ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಇದು ಕುಮಾರಸ್ವಾಮಿ ಅವರ ಸ್ವಕ್ಷೇತ್ರ. ಹಾಗಾಗಿ ನೀವೇನಾದ್ರು ಅದನ್ನ ಡಿಮ್ಯಾಂಡ್ ಮಾಡ್ತೀರಾ ಸರ್, JDSಗೆ ಉಳಿಸ್ಕೊಳ್ಬೇಕು ಅಂತ ಹೇಳಿ? ಕಾರ್ಯಕರ್ತರ ಒತ್ತಾಯ ಕೂಡ ಅದೇ ಇರುವಂಥದ್ದು. ಸಾಮಾನ್ಯವಾಗಿ ಈಗ ನಾವು ಸಿಮ್ಲಿಂ ನಾಗರಾಜಣ್ಣ ಅವರು ನಮ್ಮ ಜೊತೆಯಲ್ಲಿ ಇವತ್ತಿಲ್ಲ. ಸುಮಾರು ವರ್ಷಗಳಾಯಿತು ನಮ್ಮನ್ನು ಆಗಲಿ ಹೋಗಿದ್ದಾರೆ. ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿದ್ದರು. ಬಹುಶಃ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿತ್ವ ಸಿಮ್ಲಿಂ ನಾಗರಾಜ್ ಅವ್ರನ್ನ JDS ಪಕ್ಷ ಈ ಕ್ಷೇತ್ರದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂಥವ್ರನ್ನ ಗುರುತಿಸಿ ಪಕ್ಷ ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಹತ್ತತ್ರ 55,000 ಮತಗಳು ಈ ಕ್ಷೇತ್ರದ ಮತದಾರರು ನಮ್ಗೆ ಆಶೀರ್ವಾದ ಮಾಡಿದರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.